ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕೊರೋನಾ 4ನೇ ಅಲೆ, ಮೋದಿ ಮಹತ್ವದ ಸಭೆ, ರೂಲ್ಸ್, ನೈಟ್ ಕರ್ಫ್ಯೂ, ಹೊಸ ಗೈಡ್ಲೈನ್ಸ್ ಬರುತ್ತಾ? ಸ್ಕೂಲ್ ಇರುತ್ತಾ ಇರಲ್ವಾ? ನಮೋ ನಿರ್ಧಾರ ಏನು? ಇದು ಮೋದಿ ಕೊರೋನಾ ಮೀಟಿಂಗ್, ನ್ಯೂಸ್ 18 ಬಿಗ್ ಕವರೇಜ್. ದೇಶದಲ್ಲಿ ಕೊರೋನಾ 4ನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮತ್ತೆ ಜಾರಿಯಾಗುತ್ತಾ ಟಫ್ ರೂಲ್ಸ್. ಇದೆಲ್ಲವೂ ತಿಳಿಬೇಕು ಅಂತಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆ ಮೀಟಿಂಗ್ ನಲ್ಲಿ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಹಜವಾಗಿ ಕುತೂಹಲ ಮೂಡಿಸಿದೆ ಪ್ರಧಾನಿ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್. ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆಯಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ವರ್ಚುವಲ್ ಸಭೆಯನ್ನ ನಡೆಸ್ತಾರೆ. ಆ ಸಭೆಯಲ್ಲಿ ಕೊರೋನಾ ಸ್ಥಿತಿಗತಿ ಆಯಾ ರಾಜ್ಯದಲ್ಲಿ ಹೇಗಿದೆ, ಕರ್ನಾಟಕವೂ ಸೇರಿದಂತೆ ನಮ್ಮ ದೇಶದ ರಾಜ್ಯಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಫಸ್ಟ್ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮಾಹಿತಿ ಕಲೆ ಹಾಕಿದ ಮೇಲೆ ಈಗ ಕೊರೋನಾ ನಿಧಾನಗತಿಯಲ್ಲಿ ಏರಿಕೆ ಆಗ್ತಿದೆಯಲ್ಲ, ಬಹುಶಃ ಆ ಸಿಟಿಗಳಿಗೆ, ಆ ನಗರಗಳಿಗೆ ಒಂದಿಷ್ಟು ಟಫ್ ರೂಲ್ಸ್ ಬೇರೆ ತರದ್ದು, ಹಳ್ಳಿಗಳಿಗೆ ಬೇರೆ ತರದ್ದು ಅನೌನ್ಸ್ ಮಾಡಿದ್ರೂ ಮಾಡ್ಬೋದು, ಅಥವಾ ಎಲ್ಲಾ ಪ್ರದೇಶಗಳಿಗೂ ಒಂದೇ ರೀತಿ ಅನ್ವಯ ಆಗುವಂತೆ ನಿಯಮಗಳನ್ನ ಜಾರಿ ತಂದರೂ ತರಬಹುದು. ಅದೆಲ್ಲವೂ ಕೂಡ ಮೀಟಿಂಗ್ ನಲ್ಲಿ ಸಮಾಲೋಚನೆ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಬೇಸಿಕ್ಲಿ ಈ ಮೀಟಿಂಗ್ ಕಂಡಕ್ಟ್ ಮಾಡ್ತಿರೋದೇ ಕೊರೋನಾ ನಿಯಂತ್ರಣ, ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು. ಈಗ ಕರ್ನಾಟಕದಿಂದ ಇಲ್ಲಿನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮೀಟಿಂಗ್ ನಲ್ಲಿ ಸಮಗ್ರವಾಗಿ ಮಾಹಿತಿ ಕೊಡ್ತಾರೆ. ಇಲ್ಲಿ ಏನೆಲ್ಲ ಕ್ರಮಗಳು ಸರ್ಕಾರದ ಕಡೆಯಿಂದ ಆಗಿದೆ, ಗೈಡ್ಲೈನ್ಸ್ ಏನೇನು ಹೊರಡಿಸಿದ್ದಾರೆ ಜನಸಾಮಾನ್ಯರು ಇದನ್ನ ಫಾಲೋ ಮಾಡೋದಕ್ಕೆ, ಮತ್ತೆ ಮುಂದೆ ಏನ್ ಕ್ರಮ ಕೈಗೊಳ್ಳಬಹುದು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಈಗಾಗಲೇ ರಾಜ್ಯ ಸರ್ಕಾರ ಮಾಸ್ಕ್ ಕಡ್ಡಾಯ ಅಂತ ಹೇಳಿದೆ. ಜೂನ್ ಅಂತ್ಯದಲ್ಲಿ 4ನೇ ಅಲೆ ಬರುವಂತ ಚಾನ್ಸಸ್ ಇದೆ ಅಂತ ತಜ್ಞರು ಒಂದು ಅಲರ್ಟ್ ಮಾಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಲಸಿಕೆ ಚುರುಕುಗೊಳಿಸೋದಿರ್ಬೋದು, ಅಥವಾ ಬೆಡ್ ವ್ಯವಸ್ಥೆ, ಆಕ್ಸಿಜನ್ ವ್ಯವಸ್ಥೆ ಸರಿ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ಈಗ ಸರ್ಕಾರದ ಮುಂದಿರುವಂತಹ ಸವಾಲು. ಈಗ ಏನೆಲ್ಲ ಚಾನ್ಸಸ್ ಇದೆ ಮೋದಿ ಸಲಹೆ ಕೊಡೋದು ಅಂತಂದ್ರೆ 3T ಫಾರ್ಮುಲಾ, ಅಂದ್ರೆ ಟೆಸ್ಟಿಂಗ್ ಪ್ರಮಾಣ ಜಾಸ್ತಿ ಮಾಡೋದು, ಟ್ರ್ಯಾಕಿಂಗ್ ಅನ್ನ ಜಾಸ್ತಿ ಮಾಡೋದು. ಈಗ ಏರ್ಪೋರ್ಟ್ಗಳಲ್ಲಿ ಟೆಸ್ಟಿಂಗ್ ಜಾಸ್ತಿ ಮಾಡಲೇಬೇಕಾಗುತ್ತೆ, ಅನಿವಾರ್ಯ. ಯಾಕಂದ್ರೆ ಈಗ ರೂಪಾಂತರಿ ವೈರಸ್ಗಳು ಬೇರೆ ಬೇರೆ ದೇಶಗಳಿಂದ ಯಾರೆಲ್ಲ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ, ಸೊ ಅವರೆಲ್ಲ ಈಗ ಸ್ಪ್ರೆಡರ್ಗಳಾಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ದೇಶಗಳಿಂದ ಬಂದ ತಕ್ಷಣ ಏರ್ಪೋರ್ಟ್ ನಲ್ಲೇ ಅವ್ರನ್ನ ಟೆಸ್ಟ್ ಮಾಡೋದು. ಈ ಹಿಂದೆ ಹೆಂಗ್ ಮಾಡ್ತಿದ್ರು ಹಂಗೆ. ಇನ್ನು ಬೂಸ್ಟರ್ ಡೋಸ್, ಎಷ್ಟೋ ಜನ ಸಿಂಗಲ್ ಡೋಸ್ ತಗೊಂಡಿದ್ದಾರೆ, ಡಬಲ್ ಡೋಸ್ ಆಗಿಲ್ಲ, 2ನೇ ಡೋಸ್ ಲಸಿಕೆಗೆ ನಿರಾಸಕ್ತಿ ತೋರಿಸಿದ್ದಾರೆ. ಅಂತವರು ಈಗ ಎಚ್ಚೆತ್ತುಕೊಳ್ಳೇಬೇಕು ಅಂತ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡಿದ್ದಾರೆ. ಮತ್ತೊಂದು 2 ಡೋಸ್ ಲಸಿಕೆ ಆಗಿರೋರಿಗೆ ಬೂಸ್ಟರ್ ಡೋಸ್ ಕೊಡೋ ಅನಿವಾರ್ಯತೆನೂ ಕೂಡ ಇದೆ. ಯಾಕಂದ್ರೆ ಈಗ 4th ವೇವ್ ಟಾರ್ಗೆಟ್ ಮಾಡೋದೇ ಲಸಿಕೆ ಹಾಕದವರನ್ನ, ಮತ್ತೆ ಮೊದಲೇ ಆರೋಗ್ಯ ಸಮಸ್ಯೆ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಇನ್ನು ಸರ್ಕಾರದ ಪ್ಲಾನ್ ಏನು? ಈಗ ನೈಟ್ ಕರ್ಫ್ಯೂ ಹಾಕಿದ್ರೆ ಅನಗತ್ಯ ವಾಹನ ಸಂಚಾರ ಏನಿರುತ್ತೆ ಅದಕ್ಕೆ ಮತ್ತೆ ಬ್ರೇಕ್ ಅನ್ನ ಹಾಕೋದು. ಅದರಲ್ಲೂ ಬೆಂಗಳೂರಂತ ಸಿಟಿಗಳಲ್ಲಿ ನೈಟ್ ಕರ್ಫ್ಯೂ ಅಗತ್ಯ ಇದ್ರೆ ಸರ್ಕಾರ ಹೇರುತ್ತೆ. ಇನ್ನು ಮದುವೆ, ಸಭೆ, ಸಮಾರಂಭಗಳಿಗೆ ಈ ಹಿಂದೆ ಕೊರೋನಾ ಸ್ಟಾರ್ಟ್ ಆದಾಗಿಂದ ಯಾವ ತರ ಒಂದು ಜನರ ಮಿತಿ ಹೇರಿಕೆ ಅಂತ ಇರ್ತಿತ್ತು, ಲಿಮಿಟೆಡ್ ಜನ ಬರಬೇಕು ಅಂತ, ಆ ತರ ರೂಲ್ಸ್ ಅನ್ನ ಮತ್ತೆ ತರುವಂತ ಚಾನ್ಸಸ್ ಇದೆ. ಜಾತ್ರೆ, ಹಬ್ಬ, ಹರಿದಿನಗಳಿಗೂ ಕೂಡ ಜನರನ್ನ ನಿಗದಿ ಮಾಡೋ ಸಾಧ್ಯತೆ, ಅಂದ್ರೆ ಲಿಮಿಟೇಷನ್ಸ್ ಹೇರುವಂತ ಚಾನ್ಸಸ್ ಇದೆ. ನಾನಾಗ್ಲೇ ಹೇಳ್ತೀನಲ್ಲ, ವಿದೇಶಗಳಿಂದ ಬಂದವ್ರ ಮೇಲೆ ನಿಗಾ ಇಡೋದು ಅದು ಒಂದು ಮೇಜರ್ ಸ್ಟೆಪ್ ತಗೊಳ್ಳೇಬೇಕಾಗುತ್ತೆ ಸರ್ಕಾರ. ಈಗ ರೂಪಾಂತರಿ ವೈರಸ್ ಆಲ್ಮೋಸ್ಟ್ ಎಂಟರ್ ಆಗೋದೇ ಹಾಗೆ, ಈಗ ಆಲ್ರೆಡಿ ಎಂಟರ್ ಆಗಿದೆ, ಅದು ಸ್ಪ್ರೆಡ್ ಆಗೋಕೆ ಇನ್ನೊಂದು 3 ರಿಂದ 4 ವಾರ ಬೇಕು ಅಂತ ತಜ್ಞರು ಒಂದು ಅಂದಾಜನ್ನ ಮಾಡಿದ್ದಾರೆ, ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿದ್ದಾರೆ. ಈಗ ಅಂತಾರಾಜ್ಯ ಸಂಚಾರಕ್ಕೂ ಬ್ರೇಕ್ ಹಾಕುತ್ತಾ ಸರ್ಕಾರ ನೋಡ್ಬೇಕು. ಈಗ ಮತ್ತೆ ಕೋವಿಡ್ ಕೇರ್ ಸೆಂಟರ್ಗಳನ್ನ ಆರಂಭ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಈಗ ತಜ್ಞರು ಹೇಳಿರೋ ಪ್ರಕಾರ ಇದು ಒಮೈಕ್ರಾನ್ ಹೆಂಗೆ ವೇಗವಾಗಿ ಸ್ಪ್ರೆಡ್ ಆಯಿತು, ಅದ್ರ ತೀವ್ರತೆ ಕಡಿಮೆ ಇರಬಹುದು, ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರುವಂತ ತೀವ್ರತೆ ಕಡಿಮೆ ಇರಬಹುದು, ಆದ್ರೆ ಸ್ಪ್ರೆಡಿಂಗ್ ಕೆಪಾಸಿಟಿ ಏನಿದೆ ಆ ರೂಪಾಂತರಿ ತಳಿದು ಅದು ಜಾಸ್ತಿ ಇತ್ತು. 4th ವೇವ್ ನಲ್ಲೂ ಹಂಗೆ ಆಗುತ್ತೆ, ಸ್ಪ್ರೆಡಿಂಗ್ ಕೆಪಾಸಿಟಿ ಜಾಸ್ತಿ ಇದೆ ಈ ತಳಿಗೆ ಅಂತ ಅವ್ರು ಹೇಳಿರೋದ್ರಿಂದ ತಜ್ಞರು. ಸೊ ಈಗ ಆ ಸ್ಪ್ರೆಡ್ ಅಂದ್ರೆ ಆ ಹರಡುವಿಕೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಹಾಗಾಗಿ ಇವತ್ತು 12 ಗಂಟೆಗೆ ವರ್ಚುವಲ್ ಸಭೆಯಲ್ಲಿ ಏನೆಲ್ಲ ವಿವರಣೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನರೇಂದ್ರ ಮೋದಿ ಕೊಡ್ತಾರೆ, ಮತ್ತೆ ನರೇಂದ್ರ ಮೋದಿ ಅವರು ಏನೆಲ್ಲ ಸಲಹೆಗಳನ್ನ ರಾಜ್ಯಗಳಿಗೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಇನ್ನು ಕೊರೋನಾ 4ನೇ ಅಲೆಯಿಂದ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಹೋಟೆಲ್ ಮಾಲೀಕರಿಗೆ ಆತಂಕ ಶುರುವಾಗಿದೆ. ಮತ್ತೆ 50-50 ರೂಲ್ಸ್ ಅನ್ನ ತಂದು ಬಿಡ್ತಾರೇನೋ, ಮತ್ತೆ ನಮಗೆ ಲಾಸ್ ಆಗುತ್ತೇನೋ,
ಹಾಗಾಗಿ ದಯವಿಟ್ಟು ಆ ರೂಲ್ಸ್ ಒಂದು ತರಕ್ಕೆ ಹೋಗಬೇಡಿ. ಸರ್ಕಾರ ಆ ರೂಲ್ಸ್ ಅನ್ನ ಮಾಡೋದು ಬೇಡ ಅಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮುಂಜಾಗ್ರತೆ ಕೈಗೊಳ್ಳಿ. ಹೌದು, ನಮಗೂ ಅರ್ಥ ಆಗುತ್ತೆ ಕೊರೋನಾ ಮತ್ತೆ ಅದರಿಂದ ದೂರ ಇರಬೇಕು, ನಮ್ಮಿಂದ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದರಿಂದ ನಾಗರಿಕರಿಗೆ ಅಂದರೆ ಸಾರ್ವಜನಿಕರಿಗೆ ನೀವು ರೂಲ್ಸ್ ಹೇಳಿ, ಮುಂಜಾಗ್ರತೆ ಕ್ರಮ ಕೈಗೊಳ್ಳೋದಕ್ಕೆ ಹೇಳಿ. ಆದರೆ ಹೋಟೆಲ್ಗಳಿಗೆ 50-50 ರೂಲ್ಸ್ ಮಾತ್ರ ಬೇಡ. ಅಗತ್ಯವಿರುವಂಥ ಆರೋಗ್ಯ ಸೇವೆಯ ಕಡೆ ಗಮನ ಹರಿಸಿ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಮನವಿ ಮಾಡಿಕೊಂಡಿದ್ದಾರೆ. ಕೋವಿಡ್-19 4ನೇ ಅಲೆ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಕೆಲವೊಂದು ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕೇ ವಿನಃ ಜನರ ಮೇಲೆ ಭಯ ಹುಟ್ಟಿಸಬಾರದು. ಅಗತ್ಯವಿರುವ ಆರೋಗ್ಯ ಸೇವೆಯ ಕಡೆ ಹೆಚ್ಚಿಗೆ ಗಮನ ಹರಿಸಬೇಕು. 50-50 ಸೀಟಿಂಗ್ ಕೆಪಾಸಿಟಿ ಅನ್ನುವ ಮಾತುಗಳು ಕೇಳಿಬರುತ್ತಿದೆ. ಇವೆಲ್ಲ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಅಗತ್ಯವಿಲ್ಲ. ಎಷ್ಟಿದ್ದರೂ ಕೇವಲ ಮಾಸ್ಕ್ ಮಾತ್ರ ಕಡ್ಡಾಯ ಮಾಡಿದರೆ ಸಾಕು. ಇನ್ನು 4ನೇ ಅಲೆ ಭೀತಿ ನಡುವೆ ಶಾಲೆ ಆರಂಭಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಮೇ 16ರಿಂದ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಕಲಿಕಾ ಚೇತರಿಕೆ ವರ್ಷ ಅಂತ ಪರಿಗಣಿಸಿದೆ ಇಲಾಖೆ. ಈಗ 1 ತಿಂಗಳವರೆಗೆ ಸೇತುಬಂಧ ನಡೆಸೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಮೇ 16ರಿಂದ ಜೂನ್ 15ನೇ ತಾರೀಕಿನ ತನಕ ಸೇತುಬಂಧ ಕಾರ್ಯಕ್ರಮ ನಡೆಯುತ್ತೆ. ಈಗ ಮೇ 16ರಿಂದ ಶಾಲೆ ಆರಂಭಕ್ಕೆ ಶಿಕ್ಷಣ ಇಲಾಖೆ ಆದೇಶವನ್ನ ಹೊರಡಿಸಿರೋದು. ಕಲಿಕಾ ಚೇತರಿಕೆ ಆಗ್ಬೇಕಲ್ಲ, ಯಾಕಂದ್ರೆ ತುಂಬಾ ಮಕ್ಕಳಿಗೆ ಏನಾಗಿದೆ, ಈ ಹಿಂದೆ ಓದಿರೋದೆಲ್ಲ ಮರ್ತು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಒಂದು ರಿವಿಷನ್ ತರ ಆಗ್ಬೇಕಾಗತ್ತೆ. ಸೊ ಹಾಗಾಗಿ 1 ತಿಂಗಳ ತನಕ ಸೇತುಬಂಧ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಂದ್ರೆ 16ನೇ ತಾರೀಕಿಂದ ನೆಕ್ಸ್ಟ್ ಜೂನ್ ತನಕ 1 ತಿಂಗಳ ತನಕ ದಾಖಲಾತಿ ಮೇ 16ರಿಂದ ಆರಂಭ ಮಾಡಿ ಅಂತ ಶಿಕ್ಷಣ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಜುಲೈ 31ರ ಒಳಗೆ ಪ್ರವೇಶಾತಿಗೆ ಒಂದು ಡೆಡ್ ಲೈನ್ ಅನ್ನ ಶಿಕ್ಷಣ ಇಲಾಖೆ ಹೊರಡಿಸಿರೋದು. ಮೇ 16ರಿಂದ 20ರವರೆಗೆ ದಾಖಲಾತಿ ಆಂದೋಲನ ನಡೆಯುತ್ತೆ. ಜೂನ್ 1ರಿಂದ ಪಠ್ಯ ಬೋಧನೆ ಮಕ್ಕಳಿಗೆ ಆರಂಭ ಆಗುತ್ತೆ. ಸಿಎಂ ಅವರ ಮತ್ತು ಟಾಸ್ಕ್ ಫೋರ್ಸ್ ನಿಯಮಗಳೇನಿದೆ ಪಾಲನೆ ಮಾಡ್ತೀವಿ. ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಸ್ಟ್ಯಾಂಡ್ ಅದೇ ಇರುತ್ತೆ. ಕೋವಿಡ್ ಹೋದ್ಸಲಿ ನಾವೇನು ಸ್ಟ್ಯಾಂಡ್ ತಗೊಂಡಿದ್ದೀವೋ ಅದೇ ಸ್ಟ್ಯಾಂಡನ್ನು ತಗೊಳ್ತೀವಿ. ಅದೇ ಕಾರಣದಲ್ಲೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂಗೆ ನೋಡ್ಕೊಳ್ಳುವಂಥ ಎಲ್ಲ ಪ್ರಯತ್ನಗಳನ್ನ ಅವ್ರು ಹೇಳ್ತಿರೋದು ಜೂನ್ ಜುಲೈಯಲ್ಲಿ ಬರುತ್ತೆ ಅಂತ ಹೇಳ್ತಿರುವಂಥದ್ದು. ಅದರಿಂದ ನಮ್ದು 16ರಿಂದ ಓಪನ್ ಆಗೋದು ಮೇ 16. ಇನ್ನು ಮಕ್ಕಳ ಪೋಷಕರಿಗೆ ಕೊರೋನಾ 4ನೇ ಅಲೆ ಆತಂಕ ಸ್ಟಾರ್ಟ್ ಆಗಿದೆ. ಯಾವ ತರ ಶಾಲೆ ಆರಂಭಕ್ಕೆ ಆದೇಶಕ್ಕೆ ಮಕ್ಕಳ ಪೋಷಕರು ಗರಂ ಆಗಿದ್ದಾರೆ. ಶಾಲೆಗೆ ಮಕ್ಕಳನ್ನ ಕಳಿಸಲ್ಲ ಅಂತ ಕೆಲವು ಪೋಷಕರು ಹೇಳ್ತಾ ಇದ್ದಾರೆ. ಈಗ ಪೋಷಕರ ಆತಂಕ ಒಂದ್ ಕಡೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ, ಮತ್ತೊಂದಂದ್ರೆ ಈಗ ಫೀಸ್ ಇರ್ಬೋದು ಅಥವಾ ಸಮವಸ್ತ್ರ ಖರೀದಿಯನ್ನ ಆಗಿದೆ. ಈಗ ಟಫ್ ರೂಲ್ಸ್ ಅಂತ ಹೇರ್ಬಿಟ್ರೆ ದುಡ್ಡು ವೇಸ್ಟ್ ಆಗುತ್ತೆ. ಕೊರೋನಾ ಲಾಕ್ಡೌನ್ ಅಂತ ಆನ್ಲೈನ್ ಕ್ಲಾಸ್ ಮಾಡ್ತಾರೆ. ಇದೆಲ್ಲ ದೊಡ್ಡ ಹುನ್ನಾರ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಶುಲ್ಕ ಸಮವಸ್ತ್ರ ಖರೀದಿಯನ್ನ ನಾವು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ ತಯಾರಿಗಳು ಏನೇನು ಬೇಕು, ಏನೆಲ್ಲ ನಾವು ಕೊಂಡ್ಕೊಳ್ಬೇಕು ಅದೆಲ್ಲ ನಾವು ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ. ಈಗೇನ ಅಕಸ್ಮಾತ್ ಲಾಕ್ಡೌನ್ ಅಥವಾ ಆನ್ಲೈನ್ ಕ್ಲಾಸ್ ಕಂಪಲ್ಸರಿ, ಯಾರು ಸ್ಕೂಲಿಗೆ ಬರೋದು ಬೇಡ, ಫಿಸಿಕಲಿ ಅಟೆಂಡ್ ಮಾಡೋದು ಬೇಡ ಅಂತಂದ್ರೆ ದೊಡ್ಡ ಹೊಡೆತ ಮತ್ತೆ ದೊಡ್ಡ ಹುನ್ನಾರ ಅಂತ ಪೋಷಕರ ಆರೋಪ. 1 ತಿಂಗಳು ಕಾದು ನೋಡಿ ಬಳಿಕ ಶಾಲೆ ಓಪನ್ ಮಾಡಿ, ಕೋವಿಡ್ ಸ್ಥಿತಿಗತಿ ನೋಡಿ ಶಾಲೆ ಆರಂಭ ಮಾಡಿ. 16ನೇ ತಾರೀಕಿಂತ ಈಗೇನು ಶಿಕ್ಷಣ ಇಲಾಖೆ ಅನೌನ್ಸ್ ಮಾಡಿದೆ ಆದೇಶದಲ್ಲಿ, ಅದನ್ನು ಸ್ವಲ್ಪ ರಿವೈಸ್ ಮಾಡಿ, ನೀವು 1 ತಿಂಗಳು ವೆಯ್ಟ್ ಮಾಡಿ ನೋಡಿ, ಆಮೇಲೆ ಡಿಸಿಷನ್ಗೆ ಬನ್ನಿ ಅಂತ ಒತ್ತಾಯ ಮಾಡಿದ್ದಾರೆ. 4ನೇ ಅಲೆ ಬರ್ತಾ ಇದೆ. ಈ 4ನೇ ಅಲೆ ಯಾವ ರೀತಿ ಇದೆ ಅಂತ ನಮಗೇನು ಮಾಹಿತಿ ಸಿಕ್ಕಿಲ್ಲ. ಇದು 2ನೇ ಅಲೆ ಥರ ಹಾರ್ಮ್ಫುಲ್ ಆಗಿದೆಯಾ, ಭಯಾನಕವಾಗಿದೆಯಾ, ಅಥವಾ 3ನೇ ಅಲೆ ಥರ ಮೈಲ್ಡ್ ಆಗಿದೆಯಾ ನಮಗೆ ಗೊತ್ತಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಚಿಕ್ಕ ಮಕ್ಕಳು ಪ್ರೈಮರಿ ಸ್ಟೂಡೆಂಟ್ಸ್ ಏನಿದ್ದಾರಲ್ಲ ಅವ್ರಿಗೆ ವ್ಯಾಕ್ಸಿನ್ ಫಸ್ಟ್ ಡೋಸ್ ಕೂಡ ಇನ್ನೂವರೆಗೂ ಆಗಿಲ್ಲ. ಅವ್ರಿಗೆ ಯಾವುದೇ ಥರದ್ದು ಕೋವಿಡ್ ವ್ಯಾಕ್ಸಿನೇಷನ್ ಆಗಿಲ್ಲ. ಆದ್ದರಿಂದ ಈ ಮಕ್ಕಳ ಆರೋಗ್ಯ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ನಿಮಗೆ ಸ್ಕೂಲ್ ಶುರು ಮಾಡಲೇಬೇಕು ಅಂತಿದ್ರೆ ದಯವಿಟ್ಟು ಒಂದು 15 ಅಥವಾ 1 ತಿಂಗಳ ಮಟ್ಟಿಗೆ ನಾವು ಕಾದು ನೋಡಿ ಆಮೇಲೆ ಸ್ಕೂಲ್ ಶುರು ಮಾಡಿ. ಇಲ್ಲ ಸ್ಕೂಲ್ ಶುರು ಮಾಡಬೇಕು ಅಂತಿದ್ರೆ ನೀವು ಆನ್ಲೈನ್ ಕ್ಲಾಸಸ್ ತೊಗೊಳ್ಳಿ. 1 ತಿಂಗಳ ಮಟ್ಟಿಗೆ ಆನ್ಲೈನ್ ಕ್ಲಾಸಸ್ ತೊಗೊಳ್ಳಿ.
ಈ 4th ವೇವ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು ಆಮೇಲೆ ಸ್ಕೂಲ್ ರೀಓಪನ್ ಮಾಡೋದು ಒಳ್ಳೇದು ಅಂತ ನಮಗೆ. ನಮಸ್ಕಾರ. ಮೇ 16ರಿಂದ ಶಾಲೆಗಳು ಪುನರ್ ಪ್ರಾರಂಭ ಆಗುತ್ತೆ ಅನ್ನೋ ಮಾಹಿತಿ ದೊರಕಿದೆ. ಅಷ್ಟೇ ಅಲ್ಲದೆ ದೇಶದೆಲ್ಲೆಡೆ ಕೊರೋನಾ 4ನೇ ಅಲೆ ದಿಗಿಲೆಬ್ಬಿಸಿದೆ. ಇದೆಲ್ಲದನ್ನ ತಲೆಯಲ್ಲಿಟ್ಕೊಂಡು ನಾವು ಯೋಚನೆ ಮಾಡೋದಾದ್ರೆ ಮೇ 16ರ ಬದಲಾಗಿ ಒಂದು 15 ದಿನ ಅಥವಾ 1 ತಿಂಗಳ ಮಟ್ಟಿಗೆ ಈ ಪ್ರಾರಂಭ ಮಾಡೋ ದಿನಾಂಕನ ಮುಂದೂಡೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ 1 ತಿಂಗಳಿಂದ 15 ದಿನಗಳಲ್ಲಿ ಕೊರೋನಾ ವ್ಯಾಕ್ಸಿನೇಷನ್ ಸಿಕ್ಕಿಲ್ದೇ ಇರುವಂತಹ 12 ವರ್ಷ ಮೇಲ್ಪಟ್ಟ ಮಕ್ಕಳು ಅದನ್ನು ತಗೊಳ್ಳುವಂತಹ ವ್ಯವಸ್ಥೆ ಮಾಡ್ಕೋಬಹುದು. ಸೊ ಅಟ್ಲೀಸ್ಟ್ 1 ಡೋಸ್ ವ್ಯಾಕ್ಸಿನೇಷನ್ ಆಗಿರುತ್ತೆ ಮಕ್ಕಳಿಗೆ ಅಷ್ಟರಲ್ಲಿ. ಅಷ್ಟೇ ಅಲ್ಲದೆ ಸುಮಾರು 2.5 ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ದೀವಿ ನಮ್ಮ ಮಕ್ಕಳನ್ನ. ಈ ಕೊರೋನಾ 4ನೇ ಅಲೆ ಬರುವಂತಹ ಭಯಾನಕ ಸಂದರ್ಭದಲ್ಲಿ ಅವ್ರನ್ನ ಶಾಲೆ ಕಳಿಸ್ಬೇಕು ಅನ್ನೋಂಥದ್ದಾದ್ರೆ ನಾವೆಲ್ಲ ಮನೇಲಿ ಕಂಗೆಟ್ಟು ಕೂತ್ಕೊಳ್ಬೇಕಾಗತ್ತೆ. ಒಂದು 15 ದಿನದಿಂದ 1 ತಿಂಗಳ ಕಾಲ ಅದು ಹೇಗೆ ನಡೆಯುತ್ತೆ, ಲಾಕ್ಡೌನ್ ಆಗತ್ತಾ ಆಗಲ್ವಾ, ತೀವ್ರವಾಗಿದೆಯಾ ಅನ್ನೋ ಒಂದು ಅಂದಾಜು ನಮ್ಗೆ ಬಂದ ಮೇಲೆ ಮಕ್ಕಳನ್ನ ಆರಾಮಾಗಿ ನಿಶ್ಚಿಂತೆಯಾಗಿ ಶಾಲೆಗೆ ಕಳಿಸಬಹುದು. ನಮಸ್ಕಾರ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈಗ ಪೋಷಕರಿಗೆ ಸಹಜವಾಗಿ ಒಂದು ಆತಂಕ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ, ಮತ್ತೊಂದು ಆತಂಕ ಅಂದ್ರೆ ಈಗ ನಾವೆಲ್ಲ ಪೇ ಮಾಡಾಗಿದೆ, ಏನೆಲ್ಲ ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿದೀವಿ ವಸ್ತುಗಳನ್ನ, ಅಕಸ್ಮಾತ್ ಈಗ ಏನಾದ್ರೂ ಆನ್ಲೈನ್ ಕ್ಲಾಸ್ ಅಂದ್ರೆ ನಮ್ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಶಿಕ್ಷಣ ಇಲಾಖೆ ಇದನ್ನ ಪುನರ್ ಪರಿಶೀಲನೆ ಮಾಡೋ ಚಾನ್ಸಸ್ ಇದೆಯಾ 16ನೇ ತಾರೀಕನ್ನ? ಶರ್ಮಿತಾ, ಆ ರೀತಿಯಾದಂತೆ ಯಾವುದೇ ಚಾನ್ಸಸ್ ಇಲ್ಲ. ಕಳೆದ 2 ವರ್ಷಗಳು ಕೂಡ ಕರೋನಾ ವರ್ಷದ ಹಿನ್ನೆಲೆಯಲ್ಲಿ ಆನ್ಲೈನ್ ಕ್ಲಾಸಸ್ಸೇ ನಡೆದಿದೆ. ಸರಿಯಾಗಿ ಸಮರ್ಪಕವಾಗಿ ಭೌತಿಕ ತರಗತಿಗಳು ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಈ ವರ್ಷ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಜೂನ್ 1ರಿಂದ ಶಾಲೆಗಳು ಆರಂಭ ಆಗ್ತಾ ಇತ್ತು, ಶೈಕ್ಷಣಿಕ ಚಟುವಟಿಕೆ ಆರಂಭ ಆಗ್ತಾ ಇತ್ತು. ಆದರೆ ಕಳೆದ 2 ವರ್ಷ ಕರೋನಾ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆ ಪ್ರಗತಿ ಕಂಡು ಬಂದಿಲ್ಲ ಅಂಥೇಳಿ ಈ ವರ್ಷ ಮೇ 16ರಿಂದನೇ ಶೈಕ್ಷಣಿಕ ಚಟುವಟಿಕೆಗಳು ಆರಂಭ ಅಂಥೇಳಿ ಕ್ಯಾಲೆಂಡರ್ ಆಫ್ ಈವೆಂಟನ್ನು ಶಿಕ್ಷಣ ಇಲಾಖೆ ಈಗಾಗಲೇ ಪ್ರಕಟಪಡಿಸಿದೆ. ಶಿಕ್ಷಣ ಇಲಾಖೆ ಸಚಿವರು ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂಥ ಮಾರ್ಪಾಟನ್ನು ಮಾಡೋದಿಲ್ಲ. ಆ್ಯಸ್ ಇಟ್ ಈಸ್ ಆಗಿ ಅಂದರೆ ಈಗೇನು ನಾವು ಕ್ಯಾಲೆಂಡರ್ ಆಫ್ ಈವೆಂಟನ್ನು ಪ್ರಕಟಪಡಿಸಿದ್ದೇವೆ ಮೇ 16ರಿಂದ ಶಾಲೆಗಳ ಆರಂಭ ಅನ್ನೋದು, ಸೊ ಅದೇ ರೀತಿಯಾಗಿ ಆರಂಭ ಆಗುತ್ತೆ ಅನ್ನುವಂಥ ಹೇಳಿಕೆಗೆ ಈಗ ಬೆಂಗಳೂರಿನಲ್ಲಿರುವಂಥ ಖಾಸಗಿ ಶಾಲೆಗಳ ಪೋಷಕರಿಗೆ ಇದು ಸಾಕಷ್ಟು ಸಂಕಷ್ಟ ತಂದೊಡ್ಡಿದೆ. ಮತ್ತು ರಾಜ್ಯದಲ್ಲಿರುವಂಥ ಪೋಷಕರು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಕಳೆದ 1 ವಾರದಿಂದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಕರೋನಾ ಕೇಸಸ್ ಕೂಡ ಹೆಚ್ಚಳ ಆಗ್ತಾ ಇದೆ. ಸೊ ಇದರ ಇಂಪ್ಯಾಕ್ಟ್ ಹಿನ್ನೆಲೆಯಲ್ಲಿ ಈಗಾಗಲೇ ಅರ್ಧದಷ್ಟು ಖಾಸಗಿ ಶಾಲೆಗಳಿಗೆ ಫೀಸ್ ಕಟ್ಟೋರಿದ್ದಾರೆ, ಇನ್ನೂ ಅರ್ಧದಷ್ಟು ಪೋಷಕರು ಫೀಸ್ಗಳನ್ನು ಕಟ್ಟಿಲ್ಲ. ಒಂದು ವೇಳೆ ಜೂನ್ ಆರಂಭದಲ್ಲಿ ತಜ್ಞರು ಹೇಳೋ ಪ್ರಕಾರ ಜೂನ್ ಆರಂಭದಲ್ಲಿ ಅಥವಾ ಜೂನ್ ಮಧ್ಯದಲ್ಲಿ ಏನಾದರೂ ಕರೋನಾ ಕೇಸಸ್ ಹೆಚ್ಚಳ ಆಗಿ 4ನೇ ಅಲೆ ಹೆಚ್ಚಾಯ್ತಂದರೆ ಸೊ ಆಟೋಮೆಟಿಕ್ ಆಗಿ ಆನ್ಲೈನ್ ಕ್ಲಾಸಸ್ಗಳು ಕಳೆದ 2 ವರ್ಷ ಯಾವ ರೀತಿ ನಡೀತೋ ಆ ರೀತಿ ಆಗುತ್ತೆ. ಸೊ ಅದರಿಂದಾಗಿ ಸಾಕಷ್ಟು ತೊಂದರೆ ಆಗುತ್ತೆ. ಸರ್ಕಾರ ಸಾಕಷ್ಟು ರೀತಿಯಾಗಿ ಇನ್ನೊಮ್ಮೆ ಯೋಚನೆ ಮಾಡಬೇಕು, ಪೋಷಕರಿಗೆ ಮತ್ತೊಮ್ಮೆ ಈ ವರ್ಷನೂ ಕೂಡ ಹೊರೆ ಆಗದೇ ರೀತಿಯಾಗಿ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ಪೋಷಕರೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಶಿಕ್ಷಣ ಇಲಾಖೆ ಹೇಳ್ತಾ ಇರೋದು ಮೇ 16ರಿಂದ ಜೂನ್ 14ರವರೆಗೆ ಇದು ಸೇತು ಬಂದ ಕಾರ್ಯಕ್ರಮದ ರೀತಿ ಇರುತ್ತೆ. ಅಂದರೆ ಕಳೆದ 2 ವರ್ಷ ಸರಿಯಾಗಿ ಸಮರ್ಪಕವಾಗಿ ಯಾರು ಶಾಲೆಗಳನ್ನು ಕಲ್ತಿಲ್ಲ, ಶೈಕ್ಷಣಿಕ ಪ್ರಗತಿನೂ ಕೂಡ ಸಾಧಿಸಿಲ್ಲ. ಇದು ಸೇತು ಬಂದ ರೀತಿಯಾದಂಥ ಕಾರ್ಯಕ್ರಮ ಇರುತ್ತೆ. ಜೂನ್ 14ನೇ ತಾರೀಕಿಂದ ಶಾಲೆಗಳು ಆರಂಭ ಆಗುತ್ತೆ. ಆದರೆ ಹಾಜರಾತಿ ಮೇ 16ನೇ ತಾರೀಕಿಂದ 4 ದಿನಗಳ ಒಳಗಡೆ ಅಭಿಯಾನನೇ ಮಾಡ್ತೀವಿ ಅಂತ ಹೇಳಿರೋದು ಇದು ಸಾಕಷ್ಟು ಪೋಷಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಶರ್ಮಿತಾ, ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿವೆ ಗೊತ್ತಾ ಡೇಂಜರ್ ಟ್ರಾನ್ಸ್ಫಾರ್ಮರ್? ಸಿಲಿಕಾನ್ ಸಿಟಿ ಜನರೇ ಈ ಕಡೆ ತಿರುಗಿಯೂ ನೋಡಬೇಡಿ. ಕಣ್ಮುಚ್ಚಿ ಕುತ್ಕೊಂಡಿದ್ಯಾ ಬೆಸ್ಕಾಂ? ಇನ್ನೆಷ್ಟು ಜನರ ಬಲಿಬೇಕು? ಕಿಲ್ಲರ್ ಟ್ರಾನ್ಸ್ಫಾರ್ಮರ್ ಸ್ಟೋರಿ ಇದು. ನ್ಯೂಸ್ 18 ರಿಯಾಲಿಟಿ ಚೆಕ್. ಕಸದ ಡಂಪ್ ಯಾರ್ಡ್ ತರ ಆಗ್ಬಿಟ್ಟಿದೆ ಲಗ್ಗೆರೆ ಟ್ರಾನ್ಸ್ಫಾರ್ಮರ್. ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ ಲಗ್ಗೆರೆ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಸ್ವಿಚ್ ಬಾಕ್ಸ್ ಓಪನ್ ನಿಂದ ಆತಂಕ ಇದೆ. ಈ ಬೆಂಗಳೂರಲ್ಲಿ ಬಹುತೇಕ ಕಡೆ ಈ ಟ್ರಾನ್ಸ್ಫಾರ್ಮರ್ ಎಲ್ಲಿದೆ ಅಲ್ಲಿ ತಗೊಂಡೋಗಿ ಕಸ ಸುರಿತಾರೆ ಜನರಿಗೂ ಒಂದ್ ಸ್ವಲ್ಪ ಈ ಬಗ್ಗೆ ಅವ್ರ ಗಮನ ಹರಿಸ್ಬೇಕಾಗತ್ತೆ, ತಿಳುವಳಿಕೆ ಇರಬೇಕಾಗುತ್ತೆ. ಕಣ್ಣಲ್ಲಿ ಈ ತರ ಕಸ ಎಸೆಯೋದಲ್ಲ. ಲಗ್ಗೆರೆ ಟ್ರಾನ್ಸ್ಫಾರ್ಮರ್ ಅದೃಶ್ಯ ಸಮೇತ ನಿಮ್ಗೆ ತೋರಿಸ್ತೀವಿ ನಾವು ಆಮೇಲೆ. ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಈ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲೇ ಕಸವನ್ನ ಸ್ಥಳೀಯರು ಹಾಕ್ತಾ ಇದ್ದಾರೆ. ಕಸ ಹಾಕುವಾಗ ತೆಗೆಯುವಾಗ ಅಪಾಯ ಅಲ್ಲಿ ಕಟ್ಟಿಟ್ಟ ಬುತ್ತಿ. ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲೇ ಲಗ್ಗೆರೆ ಜನ ಇದ್ದಾರೆ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ.
ಇದು ಟ್ರಾನ್ಸ್ಫಾರ್ಮರ್ ಮುನೇಶ್ವರ ನಗರ ವಾರ್ಡ್ ನಂಬರ್ 69 ಲಗ್ಗೆರೆನಲ್ಲಿ ಇದು ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಈ ಟ್ರಾನ್ಸ್ಫಾರ್ಮರ್. ರೀಸೆಂಟ್ ಆಗಿ ನಮ್ಗೆ ಗೊತ್ತಿದೆ, ನಡ್ಕೊಂಡು ಹೋಗುವಾಗ ತಂದೆ ಮಗಳು ಇದೇ ತರ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಪ್ರಾಣವನ್ನ ಬಿಟ್ಟಿದ್ರು. ಮಗಳ ಮದುವೆ ಸಂಭ್ರಮದಲ್ಲಿ ಸಹಜವಾಗಿ ಕುಟುಂಬಸ್ಥರು ಎಲ್ಲರೂ ಇದ್ರು. ಇನ್ನೇನು ಮಗಳ ಮದುವೆ ನಡಿಬೇಕಾಗಿತ್ತು. ಆ ಸಂತಸದಲ್ಲಿದ್ದಂಥ ಫ್ಯಾಮಿಲಿಗೆ ಈ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಏನಿತ್ತು ಅದು ಯಮನಂತೆ ಬಂತು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ. ಸಿಲ್ಕ್ ಸಿಟಿ ಬೆಂಗಳೂರಿನಲ್ಲಿ ಒಂದಲ್ಲ ಎರಡಲ್ಲ ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಕಳೆದೊಂದು ತಿಂಗಳಲ್ಲಿ 4 ಅಮಾಯಕ ಜೀವಿಗಳು ಬಲಿಯಾಗಿದ್ದಾವೆ. ಇನ್ನಷ್ಟು ಸಾಕಷ್ಟು ಟ್ರಾನ್ಸ್ಫಾರ್ಮರ್ಗಳು ಸಾಕಷ್ಟು ಜೀವ ಪಡಿಲಿಕ್ಕೂ ಕೂಡ ಮುಂದಾಗ್ತಾ ಇದಾವೆ. ಯಾಕಂದ್ರೆ ಅಂತ ಪರಿಸ್ಥಿತಿಯಲ್ಲಿ ವಿದ್ಯುತ್ ಪರಿವರ್ತಕಗಳು ಇರೋದು ಕಂಡುಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಬೇರೆ ಬೇರೆ ಏರಿಯಾಗಳಿಗೆಲ್ಲ ಹೋಗ್ತಾ ಇದೀವಿ. ಈಗ ತೋರಿಸಿರುವಂತ ಟ್ರಾನ್ಸ್ಫಾರ್ಮರ್ ಏರಿಯಾ ಇರೋದು ಲಗ್ಗೆರೆ ಏರಿಯಾದಲ್ಲಿ. ಇದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಬರುವಂತ ಮುನೇಶ್ವರ ನಗರ ವಾರ್ಡ್ ನಂಬರ್ 69. ಇಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಕೂಡ ತುಂಬಾ ಹಳೇದೇನಲ್ಲ, ಹೊಸದೇ. ಆದ್ರೆ ಮೇಂಟೆನೆನ್ಸ್ ಆಗದೆ ಇದ್ರೆ ಹೇಗಾಗತ್ತೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ರೀತಿ ಇರೋದು. ಒಂದು ಸರಿಯಾಗಿ ಅಟ್ಲೀಸ್ಟ್ ಡೋರ್ನ ಹಾಕ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋದು. ಯಾಕಂದ್ರೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ರೋಡ್ ಮೇಲೆನೆ ಟ್ರಾನ್ಸ್ಫಾರ್ಮರ್ ಇರೋದು, ಪಕ್ಕದಲ್ಲೇ ಕೋಚಿಂಗ್ ಕ್ಲಾಸ್ ಇದೆ, ವೆಹಿಕಲ್ಗಳ ಮೂವ್ಮೆಂಟ್ ಅತಿ ಹೆಚ್ಚಾಗಿರುತ್ತೆ, ಜನರೆಲ್ಲರೂ ಕೂಡ ಓಡಾಟನೂ ಕೂಡ ಇರುತ್ತೆ. ಸೊ ಅವಾಗ ಆಬ್ವಿಯಸ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ಕೇಬಲ್ಗಳು ಸದ್ಯಕ್ಕೆ ಇಲ್ಲೇನು ಬಿದ್ದಿರೋ ರೀತಿ ಕಂಡು ಬರ್ತಾ ಇಲ್ಲ. ಆದ್ರೆ ಕೇಬಲ್ಗಳು ಯಾವ ರೀತಿಯಾಗಿ ಎರ್ರಬಿರಿ ಇರೋದು ಕಂಡು ಬರ್ತದೆ. ಇನ್ನು ಮೇಲ್ಭಾಗದಲ್ಲೂ ಕೂಡ ಕ್ಯಾಮ್ರಾಮನ್ಗೆ ಹೇಳೋ ಪ್ರಯತ್ನ ಪಡ್ತೀನಿ, ಯಾಕಂದ್ರೆ ಲೈಟಿಂಗ್ ಪ್ರಾಬ್ಲಮ್ ಇರೋದ್ರಿಂದಾಗಿ ಕಾಣಿಸೋದು ಕಷ್ಟ. ಮೇಲೇನು ಕೂಡ ಕೇಬಲ್ಗಳು ಬಿದ್ದಿರೋದು ಮತ್ತು ಸರಿಯಾಗಿ ಯಾವ ಕೂಡ ಡೋರ್ ಕ್ಲೋಸ್ ಇಲ್ದಿರೋದು, ಇವೆಲ್ಲವೂ ಕೂಡ ಅಪಾಯಕ್ಕೆ ಆಹ್ವಾನ ಕೊಡೋ ರೀತಿಯಾಗಿ ಇರೋದು. ಮುಂಭಾಗದಲ್ಲೇ ಇಲ್ಲೇ ಕಸಗಳನ್ನ ಹಾಕ್ತಾರೆ. ಒಂದು ಅಟ್ಲೀಸ್ಟ್ ಒಂದು ತೆರವು ರೀತಿ, ಒಂದು ಗೋಡೆ ರೀತಿ, ಅದನ್ನ ಒಂದು ಚಿಕ್ಕ ಫೆನ್ಸಿಂಗ್ ರೀತಿ ಅದನ್ನ ಮಾಡ್ಕೋಬಹುದಾಯ್ತು. ಅದ್ಯಾವುದನ್ನು ಕೂಡ ಮಾಡೋದಿಲ್ಲ. ಎಲ್ಲರೂ ಇಲ್ಲೇ ಬಂದು ಕಸವನ್ನ ಬಿಸಾಕ್ತಾರೆ. ಸೊ ಕಸವನ್ನ ಪಿಕ್ ಮಾಡೋದು ಕೂಡ ನನ್ನ ಎಡಭಾಗದಲ್ಲಿ ಈಗಷ್ಟೇ ವೆಹಿಕಲ್ ಹೋಯ್ತು. ಆ ವೆಹಿಕಲ್ ಅಲ್ಲಿ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ಕಸದ ಡಂಪ್ ಯಾರ್ಡ್ ಆಗಿ ಕೂಡ ಪರಿವರ್ತನೆ ಆಗಿದೆ. ಇದು ಸಾಕಷ್ಟು ರಿಸ್ಕಿ. ಮಳೆಗಾಲದಲ್ಲಿ ಇನ್ನೂ ಸಾಕಷ್ಟು ಅನಾಹುತಗಳಾಗುವಂತ, ಅಪಾಯ ಒಡ್ಡುವಂತ ಸ್ಥಳ ಅಂದ್ರೆ ಈ ಸ್ಥಳ ಅಂತಾನೆ ಹೇಳ್ಬೇಕಾಗತ್ತೆ. ಸೊ ಈಗ ಇಲ್ಲಿ ಕ್ಲೀನ್ ಮಾಡ್ತಿರೋಂಥ ದೃಶ್ಯಗಳು ಕೂಡ, ಯಾಕಂದ್ರೆ ಡಂಪ್ ಯಾರ್ಡ್ ರೀತಿ ಮಾಡೋದು ಬಹಳ ಡೇಂಜರ್. ಅಟ್ಲೀಸ್ಟ್ ಇಲ್ಲೊಂದು ಫೆನ್ಸಿಂಗ್ ರೀತಿ ಆದ್ರೂ ಆದ್ರೆ ಡಂಪ್ ಯಾರ್ಡ್ ಆಗೋದು ಕೂಡ ತಪ್ಪುತ್ತೆ. ಇಂಥ ಸಿಚುವೇಶನ್ ಇರೋದು ಲಗ್ಗೆರೆಯಲ್ಲಿ. ಬೆಂಗಳೂರಿಂದ ಕ್ಯಾರಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಬೆಸ್ಕಾಂನ ಬೇಜವಾಬ್ದಾರಿಗೆ ಸಾಲು ಸಾಲು ಸಾವಾಗ್ತಾ ಇದೆ. ಆದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ. ಬೇಜವಾಬ್ದಾರಿ ಬೆಸ್ಕಾಂ ಅಂತಾನೆ ಹೆಸರನ್ನ ಈಗ ಹೇಳ್ತಿದ್ದಾರೆ ಜನ, ನಾವಲ್ಲ ಈ ತರ ಹೆಸರಿಟ್ಟಿರೋದು ಜನ. ಯಾಕಂದ್ರೆ ಒಂದು ತಿಂಗಳಲ್ಲಿ 3 ಘಟನೆ ನಡೆದಿದೆ, 4 ಸಾವಾಗಿದೆ. ಇಷ್ಟಾದ್ರೂ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾನೆ ಅಧಿಕಾರಿಗಳು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋದು. ಆದ್ರೆ ಎಚ್ಚೆತ್ಕೊಳ್ಬೇಕಲ್ಲ, ಹೌದು ತಪ್ಪಾಗಿದೆ, ಅಟ್ಲೀಸ್ಟ್ ಉಳಿದವ್ರದ್ದು ಜೀವನ ಆದ್ರೂ ಉಳಿಸ್ಬೇಕು ಅಂತ ಒಂದು ಜವಾಬ್ದಾರಿ ಇರ್ಬೇಕಲ್ಲ ಅಧಿಕಾರಿಗಳಿಗೆ. ಅದು ಇನ್ನೂ ಕಾಣಿಸ್ತಾ ಇಲ್ಲ. ಬೆಂಗಳೂರಿನ ಹಲವೆಡೆ ಡೇಂಜರ್ ಟ್ರಾನ್ಸ್ಫಾರ್ಮರ್ ಇದೆ. ಒಂದು ಎಕ್ಸಾಂಪಲ್ ನಾವು ಈಗ ತೋರಿಸಿದ್ವಿ, ನಮ್ಮ ರಿಪೋರ್ಟರ್ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡ್ತಾ. ಇನ್ನು ಔಟರ್ ರಿಂಗ್ ರಸ್ತೆ ಬಳಿಯಲ್ಲಿ ಯಮ ಟ್ರಾನ್ಸ್ಫಾರ್ಮರ್ ಇದೆ. ಪಾದಾಚಾರಿ ಮಾರ್ಗದಲ್ಲೇ ಈ ಟ್ರಾನ್ಸ್ಫಾರ್ಮರ್ ಇರೋದು, ನಿರ್ವಹಣೆ ಇಲ್ಲ, ಇದಕ್ಕೊಂದು ತಂತಿ ಬೇಲಿಯನ್ನು ಹಾಕಿಲ್ಲ. ಫುಟ್ಪಾತ್ ಮೇಲೆ ಕೇಬಲ್ಗಳು ಹೆಂಗ್ ಬೇಕು ಹಂಗೆ ಚಲ್ಲಾಪಿಲ್ಲಿಯಾಗಿ ಅಲ್ಲಿ ನೇತಾಡ್ತಾ ಇದೆ. ಇನ್ನು ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕೆ. ವಿದ್ಯುತ್ ತಂತಿ ತಗಲಿ ರಾಜಧಾನಿ ಬೆಂಗಳೂರಿನಲ್ಲಿ ಸಾಲು ಸಾಲು ಸಾವುಗಳಾಗ್ತಾ ಇದೆ. ಒಂದು ತಿಂಗಳ ಅವಧಿಯಲ್ಲಿ ಈಗಾಗಲೇ 3-4 ಜನರು ಈ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ಗಳನ್ನ ಮತ್ತೆ ಬೆಸ್ಕಾಂಗೆ ಸೇರಿರುವಂತಹ ಪೋಲ್ ಪೋಸ್ಟ್ಗಳನ್ನ ಸರ್ವೆ ಮಾಡೋದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನು ಆ ಔಟರ್ ರಿಂಗ್ ರೋಡ್ ನಲ್ಲಿರುವಂತಹ ವೀರಭದ್ರ ಸಿಗ್ನಲ್ ಬಳಿಯ ಒಂದು ಟ್ರಾನ್ಸ್ಫಾರ್ಮರ್ ಮುಂದೆ ಇದ್ದೀನಿ. ಇಲ್ಲೂ ಕೂಡ ಬಹುತೇಕ ಅದೇ ಕೆಟ್ಟದಾಗಿರುವಂತಹ ನಿರ್ವಹಣೆ ಮತ್ತೆ ಬೇಕಾಬಿಟ್ಟಿ ಅದನ್ನ ಬಿಟ್ಟಿರುವ ಹಾಗೆ ಏನ್ ಕಾಣ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ಗಳ ವಿದ್ಯುತ್ ತಂತಿ ತಗಲಿ ಜನರು ಸಾವನ್ನಪ್ತಾ ಇದ್ದಾರೆ. ಇಲ್ಲೂ ಕೂಡ ಆ ಬೇಕಾಬಿಟ್ಟಿ ಅದರ ವೈರ್ಗಳನ್ನ ಫುಟ್ಪಾತ್ಗೆ ಬಿಟ್ಟಿರುವಂತದ್ದು. ಇದು ಕೂಡ ಮುಖ್ಯ ರಸ್ತೆಯಿಂದ ಫುಟ್ಪಾತ್ ಒಂದಿಷ್ಟು ಅಂದ್ರೆ ಒಂದು 5 ಅಡಿ ಅಥವಾ 6 ಅಡಿ ದೂರದಲ್ಲಿ ಮಾತ್ರ
ಈ ಒಂದು ಟ್ರಾನ್ಸ್ಫಾರ್ಮರ್ ಇರುವಂತದ್ದು. ಈಗಾಗಲೇ ಇದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಕೂಡ ನಾವು ಸರ್ವೆ ಮಾಡ್ತೀವಿ, ಬೇಕಾದ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಬರೀ ಬಾಯಿ ಮಾತಿನಲ್ಲಿ ಮಾತ್ರ ಹೇಳ್ತಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಅದಕ್ಕೆ ಗಮ್ ಟೇಪ್ ಹಾಕಿದ್ದಾರೆ, ಗಮ್ ಟೇಪ್ ಹಾಕಿ ಅದನ್ನ ಹಾಗೆ ಬಿಟ್ಟಿರುವಂತದ್ದು ಕೂಡ ನಾವು ನೋಡಬಹುದು. ಇನ್ನು ಮುಂದಿನ ತಿಂಗಳು ಅದು ಇನ್ನೊಂದು 1.5-2 ತಿಂಗಳಲ್ಲಿ ಮಳೆಗಾಲ ಕೂಡ ಬರುತ್ತೆ. ಈ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂತದ್ದು, ಅರ್ತ್ ಆಗುವಂತದ್ದು ಎಲ್ಲವೂ ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ಜನರಿಗೆ ಅದರಿಂದ ಶಾಕ್ ತಗಲಿದ್ರೆ ಸಾವನ್ನಪ್ಪೋದು, ದುರಂತಗಳು, ಅನಾಹುತಗಳು ನಡೆಯುವಂತ ಸಂಭವ ಕೂಡ ಇರುತ್ತೆ. ತುಂಬಾ ಜನ ಈ ರೋಡಲ್ಲಿ ಓಡಾಡ್ತಿರ್ತಾರೆ. ಒಂದು ಸರ್ವಿಸ್ ರಸ್ತೆ ಕೂಡ ಇದೆ, ಮತ್ತೆ ಪಕ್ಕದಲ್ಲೇ ಈ ಕಾಂಕ್ರೀಟ್ ಕೆಲಸಗಾರರು ಬಳಸುವಂತ ಅವರ ಮಿಷನ್ಗಳು ಕೂಡ ತಂದಿಡ್ತಾರೆ. ಬೈಕ್ ಸವಾರರು ಬಂದು ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಹೋಗ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಇದನ್ನ ಹೀಗೆ ಬೇಕಾಬಿಟ್ಟಿ ಬಿಟ್ಟಿರುವಂತದ್ದು ಬೆಸ್ಕಾಂ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಒಂದು ತಾಜಾ ಉದಾಹರಣೆ ಅಂತ ಎದ್ದು ಕಾಣಿಸ್ತಾ ಇದೆ. ಇದಕ್ಕೊಂದು ಬೇಲಿ ಹಾಕಬೇಕು, ಆ ಬೇಲಿಯನ್ನು ಕೂಡ ಹಾಕಿಲ್ಲ. ಆ ವೈರನ್ನೆಲ್ಲ ನೀಟಾಗಿ ಮಡಚಿ ಇಟ್ಟು ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೋಬೇಕು ಹೊರಗಡೆ ಕಾಣದಿರೋ ಹಾಗೆ ಅದನ್ನು ಕೂಡ ಮಾಡ್ಕೋಬೇಕಿತ್ತು. ಅದನ್ನು ಕೂಡ ಬೆಸ್ಕಾಂ ಅಧಿಕಾರಿಗಳು ಮಾಡದೆ ಇಲ್ಲಿ ಬೇಕಾಬಿಟ್ಟು ವೈರ್ಗಳನ್ನ ಬಿಟ್ಟು ಏನು ಫುಟ್ಪಾತ್ ಕೂಡ ಬಿಟ್ಟಿರುವಂತದ್ದು. ಮತ್ತೆ ಅದರ ಮೈನ್ ಸ್ವಿಚ್ ಬೋರ್ಡ್ಗಳನ್ನು ಕೂಡ ಹಾಕುವ ಒಂದು ಕ್ಯಾಪ್ ಏನಿದೆ ಅದನ್ನು ಕೂಡ ಓಪನ್ ಇಟ್ಬಿಟ್ಟು ಕೆಲವೊಂದಕ್ಕೆ ಕ್ಯಾಪ್ಗಳೇ ಇಲ್ಲ, ಅದನ್ನು ಕ್ಲೋಸ್ ಮಾಡಿ ನೀಟಾಗಿ ಇಟ್ಟು ಹೋಗ್ಬೇಕಿತ್ತು. ಆದ್ರೆ ಅದನ್ನು ಕೂಡ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇರುವಂತ ಒಂದು ದೃಶ್ಯಗಳು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗಾಗಲೇ ಏನು ಬೆಂಗಳೂರಿನಲ್ಲಿ ನಿನ್ನೆ ಮೊನ್ನೆ ಅಷ್ಟೇ ಒಬ್ಬ ಯುವಕ ಈ ಒಂದು ವಿದ್ಯುತ್ ತಂತಿ ತಗಲಿ ಸಾವನ್ನಪ್ಪಿರುವಂತಹ ಘಟನೆ ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಬೆಸ್ಕಾಂ ಅಧಿಕಾರಿಗಳು ಇದ್ರ ಬಗ್ಗೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದೆ ಒಂದು ಜಾಣ ಕೂಡನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕೇಬಲ್ಗಳು ಬೇಕಾಬಿಟ್ಟಿ ರಸ್ತೆಗೆ ಬಿಟ್ರೆ ಜನರಿಗೂ ಕೂಡ ಅದರಿಂದ ಸಮಸ್ಯೆ ಆಗುತ್ತೆ. ಇದನ್ನ ಬೆಸ್ಕಾಂ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ಇದಕ್ಕೊಂದು ಪರಿಹಾರ ಕಾಣಿಸಬೇಕು ಅನ್ನೋದಷ್ಟೇ ಸಾರ್ವಜನಿಕರ ಆಶಯ. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟವಾಗಿದೆ, ಪರಿಣಾಮ ಹಲವರಿಗೆ ಗಾಯ ಆಗಿದೆ. ಬೆಂಗಳೂರು ಹೊರವಲಯದ ಹೆಬ್ಬಗೋಡಿಯಲ್ಲಿ ಘಟನೆ ನಡೆದಿದೆ. ಮನೆ ಮಾಲೀಕ ಮನೆಯಲ್ಲಿದ್ದ ವೃದ್ಧೆಗೆ ಗಾಯ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೂ ಹಾನಿಯಾಗಿದೆ, ಹಲವಾರು ವಾಹನಗಳು ಜಖಮಾಗಿದೆ. ಇನ್ನು ಸಿಲಿಂಡರ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಆ ಸೌಂಡ್ ಜೋರಾಗಿ ಬಂದಿದೆಯಲ್ಲ, ಸೊ ಭೂಕಂಪ ಅಂತ ಹೇಳ್ಬಿಟ್ಟು ಜನ ಗಾಬರಿಗೊಂಡಿದ್ದಾರೆ. ಮನೆಯಿಂದ ಹೊರಗಡೆ ಓಡ್ ಬಂದಿದ್ದಾರೆ ತಮ್ಮ ಮನೆಯಿಂದ, ಅಷ್ಟರ ಮಟ್ಟಿಗೆ ಅದು ಸೌಂಡ್ ಅಲ್ಲಿ ಬಂದಿದೆ. ಇನ್ನು ಈ ಬ್ಲಾಸ್ಟ್ ಆದಂತ ಪರಿಣಾಮ ಅಕ್ಕಪಕ್ಕದ ಮನೆಗಳಿಗೆ ಹಾನಿಯಾಗಿದೆ, ಹಲವಾರು ವಾಹನ ಜಖಮಾಗಿದೆ, ಕೆಲವರಿಗೆ ಗಾಯ ಆಗಿದೆ. ಆನಂದ್ ಮೂರ್ತಿ ಅನ್ನೋರಿಗೆ ಸೇರಿದಂತ ಮನೆಯಲ್ಲಿ ಘಟನೆ ಆಗಿರೋದು. ಸ್ಥಳಕ್ಕೆ ಹೆಬ್ಬಗೋಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಂದ್ರೆ ಓಪನ್ ಡೋರ್ ಓಪನ್ ಮಾಡಿದ್ದಕ್ಕೆ ತಕ್ಷಣ ಆಗಿರೋದ ರಾತ್ರಿ ಇಟ್ಟಿರ್ತಾರಲ್ಲ ಬೆಳಗ್ಗೆ ಎಲ್ಲರ ಮನೆಗೆ ಹೋದಷ್ಟೇ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.